ವಿ ಆರ್ ಫ್ರಸ್ಟ್ರೇಟೆಡ್. ಇದು ನಿಜ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಎಂಥ ಕುಶಲಕ್ಷೇಮ ಸೌಖ್ಯ ಎಂತ ಸಹ ಇಲ್ಲ, ಅಷ್ಟು ಬೇಜಾರಾಗಿ ಹೋಗಿದೆ. ಇವತ್ತಿನ ಒಂದು ಏನು ಭಾರತದ ಫಸ್ಟ್ ಇನ್ನಿಂಗ್ಸ್, ಒಂದು ಜಸ್ಟ್ 17 ಓವರ್ನ ಬ್ಯಾಟಿಂಗ್ ನೋಡಿ ತಲೆ ಕೆಟ್ಟ ಚಿತ್ರಾನ್ನ ಹೋಗಿದೆ. ನಿನ್ನೆಯ ಏನು 405 ರನ್ ಏನು ಹೊಡೆದಿದ್ರು ಆಸ್ಟ್ರೇಲಿಯಾ, 445 ತನಕ ವಿಸ್ತರಿಸಿದ್ರು. ಅಲೆಕ್ಸ್ ಕೇರಿ ಅವರು ಅರ್ಧ ಶತಕ ಬಾರಿಸಿದ್ರು, ಬುಮ್ರಾ ಅವರು 1 ವಿಕೆಟ್, ಅಂದರೆ ಎಕ್ಸ್ಟ್ರಾ 5 ವಿಕೆಟ್ ನಿನ್ನೆ ತೆಗೆದಿದ್ರು, ಇವತ್ತೊಂದು ವಿಕೆಟ್ ತೆಗೆದ್ರು. ಆಕಾಶ್ದೀಪ್ ಅವರು 1 ವಿಕೆಟ್ ತೆಗೆದ್ರು, ಸಿರಾಜ್ ಅವರು 1 ವಿಕೆಟ್ ತೆಗೆದ್ರು. 445 ರನ್ ಏನು ಆಸ್ಟ್ರೇಲಿಯಾ ಬಾರಿಸಿದ್ರು. ಜಗಜ್ಜಾಹೀರಾಗಿ ಹೋಗಿತ್ತು ಏನು ಅಂತಂದರೆ, ಗಾಬಾದಲ್ಲಿ ಭಾರತದವ್ರದ್ದು ಪೂರ್ತಿ ಒದ್ದೆ ಆಗಿದೆ ಅಂತ. ಸರಿ, ಬ್ಯಾಟಿಂಗಲ್ಲಿ ಏನು ಒಂದು ಪ್ರದರ್ಶನ, ಒಂದು ಹೋರಾಟ ತೋರ್ತಾರ ನೋಡುವ ಅಂತ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ರೆ, ಇವತ್ತು ನಡೆದದ್ದೇ ಭಾರತದ 17 ಓವರ್ಗಳ ಬ್ಯಾಟಿಂಗ್ ಮಾತ್ರ. ಯಾಕಂತಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಡೇ ಇವಾಗ ಕಾಲ್ ಆಫ್ ಆಗಿದೆ, ಇಲ್ಲ ಇನ್ನು ಮ್ಯಾಚ್ ನಡೆಯುವುದಿಲ್ಲ ಅಂತ ಹೇಳಿದರು. 17 ಓವರ್ಗೆ ಭಾರತ 4 ವಿಕೆಟ್ಗಳನ್ನು ಕಳೆದುಕೊಂಡಿದೆ 51 ರನ್ನಿಗೆ ಅಷ್ಟೇ. ಅದರಲ್ಲಿ ಸಹ ಡಬಲ್ ಡಿಜಿಟ್ ಸ್ಕೋರ್ ಮಾಡಿರೋದು. ಆ ಒಂದು 51 ರನ್ನಲ್ಲಿ KL ರಾಹುಲ್ ಅವರು 33 ರನ್ ಹೊಡೆದು ನಾಟ್ ಔಟ್ ಅಲ್ಲಿದ್ದಾರೆ. ರಿಮೈನಿಂಗ್ ಯಾವ ಬ್ಯಾಟ್ಸ್ಮನ್ ಕೂಡ ಡಬಲ್ ಡಿಜಿಟ್ ಕೂಡ ಕ್ರಾಸ್ ಆಗಲಿಲ್ಲ. ಎಂಥ ಒಂದು ದರಿದ್ರ ಬ್ಯಾಟಿಂಗ್ ಪ್ರದರ್ಶನ ಇವತ್ತು ಅಂತಂದರೆ, ಜೈಸ್ವಾಲ್ ಸೂನ್ ಏನು ಆ ಒಂದು 161 ಏನೋ ಹೊಡೆದ್ರಲ್ಲ ಫಸ್ಟ್ ಟೆಸ್ಟ್, ಇದು ಸೆಕೆಂಡ್ ಇನ್ನಿಂಗ್ಸ್. ಆವಾಗ ಜೋಶಲ್ಲಿ ಸ್ಟಾರ್ಕ್ ಅವರಿಗೆ ಹೇಳಿದರು ಬಾಲ್ ಈಸ್ ಕಮಿಂಗ್ ಟು ಸ್ಲೋ ಅಂತ. ಅದಾದ್ಮೇಲಿಂದ ಫಾರ್ಮೇ ಇಲ್ಲ. ಇವತ್ತು ಫಸ್ಟ್ ಬಾಲ್ 4 ಹೊಡೆದ್ರು, ಸೆಕೆಂಡ್ ಬಾಲೇ ಔಟ್. ಅದು ಸಹ ವಿಕೆಟ್ ಟೇಕಿಂಗ್ ಡೆಲಿವರಿ ಅಲ್ಲ, ಅದು ಪ್ಲ್ಯಾನ್ ಮಾಡಿ ಅಲ್ಲಿ ನಿಲ್ಲಿಸಿರೋದು. ಫ್ಲಿಕ್ ಮಾಡ್ತಾರೆ ಜೈಸ್ವಾಲ್ ಅವರು, ಅದಕ್ಕೆ ಕರೆಕ್ಟಾಗಿ ಅಲ್ಲಿ ಫೀಲ್ಡರ್ ನಿಲ್ಲಿಸಿದ್ರು. ಫೀಲ್ಡರ್ ಕೈ ಕ್ಯಾಚ್ ಪ್ರಾಕ್ಟೀಸಲ್ಲಿ ಸಹ ಇಷ್ಟು ಈಸಿ ಕ್ಯಾಚ್ ಬರೋದಿಲ್ಲ. ಸೆಕೆಂಡ್ ಬಾಲೇ ಸ್ಟಾರ್ಕಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಮೇಲೆ ಗಿಲ್ ಅವರು ಔಟ್ ಆದಂಥ ಬಾಲು, 3 ಬಾಲ್ ಆಡಿರೋದು, 1 ರನ್ ಹೊಡೆದು ಔಟ್ ಆದರು. ಸ್ಟಾರ್ಕ್ ಅವರ ಬೌಲಿಂಗಲ್ಲಿ ಎಗೈನ್ ಆ್ಯಂಗಲಲ್ಲಿ ಹೋಗ್ತಾ ಉಂಟು, ಹೊರಗಡೆ ಹೋಗ್ತಾ ಉಂಟು. ಅದನ್ನ ಬಾಲ್ ಮುಟ್ಟುವಂಥ ಅಗತ್ಯ ಕೂಡ ಇರಲಿಲ್ಲ. ನೀವು ಮುಟ್ತೀರಾ, ಯಾವಾಗ ಮುಟ್ಟಬೇಕು ಅಂತಂದರೆ ನೀವು ಕಂಪ್ಲೀಟ್ ಸೆಟ್ ಆಗಿದ್ದೀರಿ, 50-60 ರನ್ ಹೊಡೆದಿದ್ದೀರಿ, ಬರೀ 1 ಸ್ಲಿಪ್ ಮಾತ್ರ ಇಟ್ಟಿದ್ದಾರೆ, ಮತ್ತು ರಿಮೈನಿಂಗ್ ಸ್ಲಿಪ್ಸ್ ಎಲ್ಲ ಇಟ್ಟಿಲ್ಲ, ಅಷ್ಟೆಲ್ಲ 3-4 ಸ್ಲಿಪ್ ಎಲ್ಲ ಇಲ್ಲ ಅಂತಿದ್ರೆ ಆವಾಗ ಆ ಶಾಟ್ ಟ್ರೈ ಮಾಡಿ. ಯಾಕೆ ಎಡ್ಜ್ ಆದರೆ ಸಹ ಅದು 4 ಹೋಗ್ತದೆ, ಅಥವಾ ಡೀಪ್ ಥರ್ಡ್ ಮ್ಯಾನಿಗೆ 1 ರನ್ ಹೋಗ್ತದೆ. ಅಲ್ಲಿ ಅಷ್ಟು ಸ್ಲಿಪ್ ಫೀಲ್ಡರ್ ಇರುವಾಗ ಬಾಲ್ ಲಿಟ್ರಲಿ ಅದು ವಿಕೆಟಿಗೆ ಹೋಗ್ತಾ ಇಲ್ಲ, ಎಂಥದಿಲ್ಲ, ಅದರ ಪಾಡಿಗೆ ಅದು ಹೊರಗಡೆ ಹೋಗ್ತಾ ಉಂಟು. ಅದನ್ನು ಕೆಣಕ್ಲಿಕ್ಕೆ ಹೋಗಿ ಎಡ್ಜಾಗಿ ಅವ್ರು ಔಟ್ ಆದರು. ಇನ್ನು ಯಾಕೆ ಫ್ರಸ್ಟ್ರೇಟೆಡ್ ಅಂತ ನಾವು ಬರ್ದಿರೋದು ಅಂತಂದರೆ, ನನಗೆ ವಿರಾಟ್ ಕೊಹ್ಲಿ ಅವರು ಈ ಥರ ಔಟ್ ಆಗೋದು ನೋಡಿ 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 ನಾನು ರೋಸಿ ಹೋಗಿದ್ದೇನೆ, ಸಾಕಾಗಿ ಹೋಗಿದೆ. ನನಗೆ ಮಾತ್ರ ಅಲ್ಲ, ಯಾರೆಲ್ಲ ನಿಜವಾಗ್ಲೂ ಕೂಡ ಕ್ರಿಕೆಟನ್ನು ಭಾರಿ ಪ್ರೀತಿ, ಟೆಸ್ಟ್ ಕ್ರಿಕೆಟನ್ನು ಭಾರಿ ಪ್ರೀತಿಯಿಂದ ನೋಡ್ತಿರೋ, ವಿರಾಟ್ ಕೊಹ್ಲಿ ಅಭಿಮಾನಿಗಳಿರ್ತಾರೆ, ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಿರ್ತಾರೆ. ಒಂದು ಪ್ಲೇಯರನ್ನು ನಾವೆಲ್ಲ ತಲೆಯ ಮೇಲೆ ಹೊತ್ತು ಕೂರಿಸ್ತೇವಲ್ಲ ನಮ್ಮ ಭಾರತದಲ್ಲಿ. ಈಗ ನನಗೆ ಕೂಡ ವಿರಾಟ್ ಕೊಹ್ಲಿ ಅಂದರೆ ಪಂಚ ಪ್ರಾಣ. ಪರ್ಸ್ನಲಿ ಭಯಂಕರ ದೊಡ್ಡ ಯುವರಾಜ್ ಸಿಂಗ್ ಅಭಿಮಾನಿ, ಅದಾದಮೇಲೆ ಸಚಿನ್ ಅವರ ಭಯಂಕರ ಅಭಿಮಾನಿ. ಅವರೆಲ್ಲ ರಿಟೈರ್ಡ್ ಆದಮೇಲೆ ಭಯಂಕರ ಹುಚ್ಚು ಹಿಡಿಸಿದಂಥ ಆಟಗಾರ ನಂಗೆ ಯಾರಂತಂದರೆ ವಿರಾಟ್ ಕೊಹ್ಲಿ ಅವರು. ಅದಾದಮೇಲೆ ರೋಹಿತ್ ಶರ್ಮಾ, ನಂಗಿಬ್ಬರು ಸಹ ಭಾರಿ ಇಷ್ಟ. ಒಂದು ತೂಕ ಜಾಸ್ತಿ ವಿರಾಟ್ ಕೊಹ್ಲಿ ಅವರು ಇಷ್ಟ. ಬಟ್ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 4 ವರ್ಷದಿಂದ ಆ ಥರ ಔಟ್ ಆಗೋದು ನೋಡಿ ನೋಡಿ ಇವತ್ತಂತೂ ರೋಸಿ ಹೋಯ್ತು ಮಾರೆ. ಆ 5th ಸ್ಟಂಪು 6th ಸ್ಟಂಪ್ ಆ ಕಡೆಗೆ ಹೋಗ್ತಾ ಇರುವಂಥ ಬಾಲು ಮತ್ತೆ ಪುನಃ ಅದನ್ನು ಕೆಣಕ್ಲಿಕ್ಕೆ ಹೋಗೋದು, ಔಟ್ ಆಗೋದು, ಕೆಣಕ್ಲಿಕ್ಕೆ ಹೋಗೋದು, ಔಟ್ ಆಗೋದು. ಇದನ್ನು ಎಷ್ಟು ಸಲ ಆಗರೆ ನೋಡುವವರಿಗೆ ಗೊತ್ತಾಗ್ತಾ ಉಂಟು ಯಾಕೆ ಅದು ಬಾಲ್ ಮುಟ್ಲಿಕ್ಕೆ ಹೋಗ್ತಾರೆ ಅಂತ. ವಿರಾಟ್ ಕೊಹ್ಲಿ ಅವರಿಗೆ ಹಾಗಾದರೆ ಅದು ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ಇದು ಈಗೋ ಅಂತ ನಾವೆಲ್ಲರೂ ಸಹ ಈ ಒಂದು ತೀರ್ಮಾನಕ್ಕೆ ಬರ್ಬೋದು. ಇದು ಈಗೋ, ಪರ್ಸ್ನಲ್ ಈಗೋ. ಅವ್ರಿಗೆ ಗೊತ್ತುಂಟು. ವಿಜಯ್ ಭಾರದ್ವಾಜ್ ಅವರು ಒಂದು ಇಂಟರ್ವ್ಯೂ ಎಷ್ಟು ಚಂದ ಮಾಡಿ ಹೇಳಿದರು ಅಂತಂದರೆ, ವಿರಾಟ್ ಕೊಹ್ಲಿ ಅವರ ಪ್ಲಸ್ ಕವರ್ ಡ್ರೈವ್, ಅವರ ನೆಗೆಟಿವ್ ಅಥವಾ ಮೈನಸ್ ಪಾಯಿಂಟ್ ಕೂಡ ಕವರ್ ಡ್ರೈವ್. ಅಂದರೆ ಏನಂತಂದರೆ ಅದು ಕನೆಕ್ಟ್ ಆದರೆ 4 ಹೋಗ್ತದೆ, ಇಲ್ಲ ಇದ್ರೆ ಎಡ್ಜಾಗಿ ಔಟ್ ಆಗ್ತಾರೆ. ಸೊ 50-50 ಚಾನ್ಸ್ ಅಲ್ವಾ? ಈ 5th ಸ್ಟಂಪ್ 6th ಸ್ಟಂಪಲ್ಲಿ ಇರುವಂಥ ಬಾಲನ್ನು ಕೆಣಕ್ಲಿಕ್ಕೆ ಹೋಗ್ತಾರಲ್ಲ, 50-50 ಚಾನ್ಸು. ಇದು ಟಚ್ ಆದರೆ 4 ಹೋಗ್ತದೆ, ಇಲ್ಲ ಇದ್ರೆ ಕ್ಯಾಚ್ ಹೋಗ್ತದೆ. ಆ 50-50 ಚಾನ್ಸ್ ಇರುವಾಗ ಯಾಕೆ ಅದನ್ನು ಅವರು ಕೆಣಕ್ಲಿಕ್ಕೆ ಹೋಗ್ತಾ ಇದ್ದಾರೆ ನನಗೆ ಅರ್ಥವೇ ಆಗ್ತಾ ಇಲ್ಲ. ಎಗೇನ್ ಅವರೊಂದು ಒಂದು ಕಂಪ್ಲೀಟ್ ಸೆಟ್ ಆದರೆ 50-60 ರನ್ ಆದಮೇಲೆ ಅದು ಆವಾಗ ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬರ್ತದೆ. ಆವಾಗ ಆ ಶಾಟ್ ಹೊಡಿಲಿಕ್ಕೆ ಹೋದಾಗ 4 ಹೋಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಇನ್ನೂ ಸಹ ಸೆಟ್ ಆಗಲಿಲ್ಲ ಅಂತ ಇಲ್ಲ, ಬರೀ 3 ರನ್ ಮಾತ್ರ ಹೊಡೆದಿರೋದು. ಸೊ
ಕೆಣಕ್ಲಿಕ್ಕೆ ಹೋದ್ರು, ಕ್ಯಾಚ್ ಕೊಟ್ಟು ಔಟ್ ಆದರು. ಇವಾಗ ಹೇಗಾಗಿದೆ ಅಂತಂದರೆ 2019 ತನಕ ವಿರಾಟ್ ಕೊಹ್ಲಿ ಅವ್ರದ್ದು ವಿಕೆಟ್ ತೆಗೆದ್ರೆ ಎಂಥ ಸೆಲೆಬ್ರೇಷನ್ ಇರ್ತಿತ್ತು ಗೊತ್ತಾ ಆಪೋಸಿಷನ್ ಟೀಮಲ್ಲಿ. ಈಗ ಅಷ್ಟು ಸೆಲೆಬ್ರೇಷನ್ ಇರೋದಿಲ್ಲ, ಒಂದು ವಿಕೆಟ್ ಸಿಕ್ಕಿತ್ತಂತ ಖುಷಿ ಪಡ್ತಾರೆ ಬಿಟ್ಟರೆ ಇವಾಗ ಹೇಗಾಗಿದೆ ಅಂತಂದರೆ ಕಿಂಗ್ ಕೊಹ್ಲಿ ಅಂತ ನಾವೇನು ಮೆರೆಸ್ತಿದ್ದೇವಲ್ಲ, ಆ ಕಿಂಗ್ ನಿಧಾನಕ್ಕೆ ಸೈಡ್ ಹೋಗ್ತಾ ಉಂಟು. ಇಟ್ ಈಸ್ ಜಸ್ಟ್ ಬಿಕಮಿಂಗ್ ವಿರಾಟ್ ಕೊಹ್ಲಿ, ಅನದರ್ ಪ್ಲೇಯರ್ ಅನ್ನುವ ಥರ ಆಗಿದೆ. ಇವಾಗ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನಾನು ತೋರಿಸ್ತೇನೆ ಆಯಿತಾ. ಈಗ ಇದು ನಮಗೆ ಫ್ರಸ್ಟ್ರೇಟ್ ಆಗಿ ನಾವು ಮಾತಾಡ್ತಾ ಇರೋದು. ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಈ ಫ್ಯಾಬ್ 4 ಬ್ಯಾಟ್ಸ್ಮನ್ ಅಂತ ಏನು ನಾವು ಹೇಳ್ತಿದ್ದಾವಲ್ಲ, ವಿರಾಟ್ ಕೊಹ್ಲಿ ಅವರು, ಜೋ ರೂಟ್ ಅವರು, ಕೇನ್ ವಿಲಿಯಮ್ಸನ್ ಹಾಗೂ ಸ್ಟೀವ್ ಸ್ಮಿತ್ ಅವರು. ಸೊ ಡಿಸೆಂಬರ್ 2020 ಮತ್ತು ಡಿಸೆಂಬರ್ 2024 ಅವ್ರದ್ದು ಸ್ಟ್ಯಾಟ್ಸ್ ತೆಗೆದು ನೋಡಿದಾಗ ವಿರಾಟ್ ಕೊಹ್ಲಿ ಅವರು ಡಿಸೆಂಬರ್ 2020 ತನಕ ಅವರ 100 ಸಂಖ್ಯೆ 27 ಇತ್ತು. ಈಗ 4 ವರ್ಷದಲ್ಲಿ ಜಸ್ಟ್ 3 ಮಾತ್ರ ಇನ್ಕ್ರೀಸ್ ಆಗಿರೋದು. 30 ಶತಕ ಹೊಡೆದಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. 4 ವರ್ಷದಲ್ಲಿ ಅವ್ರು ಹೊಡೆದಿರೋದೇ ಜಸ್ಟ್ 300. ಅದೇ ಸ್ಮಿತ್ ಅವ್ರನ್ನ ನೋಡಿ 26, ವಿರಾಟ್ ಕೊಹ್ಲಿ ಅವ್ರಿಗಿಂತ 100 ಹಿಂದೆ ಇದ್ದರು, ಈಗ 33 ಆಗಿದೆ. ಅಂದರೆ ಅವರು 7 ಶತಕ ಬಾರಿಸಿದ್ದಾರೆ 4 ವರ್ಷದಲ್ಲಿ. ಕೇನ್ ವಿಲಿಯಮ್ಸನ್ ನೋಡಿ 21 ಶತಕ ಇದ್ದದನ್ನು ಈಗ 33 ಆಗಿದೆ. ಸೊ ಅವರು ಬೇಸಿಕಲಿ 12 ಶತಕ ಹೊಡೆದಿದ್ದಾರೆ. ಜೋ ರೂಟ್ ಅವರು 17 ಶತಕದಲ್ಲಿ ಇದ್ದರು, ಈಗ 36, 19 ಶತಕ ಹೊಡೆದಿದ್ದಾರೆ ಲಾಸ್ಟ್ 4 ವರ್ಷದಲ್ಲಿ. ಎಂಥ ಒಂದು ಡೌನ್ಫಾಲ್ ಮಾರೆ ಕೊಹ್ಲಿ ಅವರಿದು. ಬರೀ 3 ಶತಕ 4 ವರ್ಷದಿಂದ ಅವರ ಆ್ಯಾವ್ರೇಜ್ 40 ಕೂಡ ಇಲ್ಲ, ಲಿಟ್ರಲಿ ಡೌನ್ ಆಗಿದೆ. ಅವರ ಟೆಸ್ಟ್ 2021 2022 ಏನೋ 54 ಇದ್ದಂತಹ ಆ್ಯಾವ್ರೇಜ್ ಈಗ 47ಕ್ಕೆ ಡ್ರಾಪ್ ಆಗಿದೆ. ಲಿಟ್ರಲಿ ಔಟ್ ಆಫ್ ಫಾರ್ಮ್. ಫಸ್ಟ್ ಟೆಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ಹೊಡೆದಾಗ ಫೈನಲಿ ಕಮ್ ಬ್ಯಾಕ್ ಮಾಡಿದ್ರು ಅಂತ ಅಂದ್ಕೊಂಡ್ರೆ ಮತ್ತೆ ಅದೇ ರಾಗ ಅದೇ ಹಾಡು ಅದೇ ಥರ ಔಟ್ ಆಗ್ತಾ ಇದ್ದಾರೆ. ಈಗ ಹೇಳ್ಬೋದು ಏನಿದು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿರೋದು. ಪರ್ಸ್ನಲ್ ಟಾರ್ಗೆಟ್ ಅಂತ ಅಲ್ಲ ಮಾರೆ, ಅಂತಹ ಕ್ಯಾಲಿಬರ್ ಇರುವಂಥ ಪ್ಲೇಯರ್ ಇಷ್ಟು ಇವಾಗ ಡೇಟಾ ಎಲ್ಲ ಅವೈಲೇಬಲ್ ಇರ್ತದೆ, ಹೇಗೆ ಔಟ್ ಆಗ್ತಾರೆ ಅಂತ ಎಲ್ಲ ಆ ವಿಜುವಲೈಸೇಷನ್ ಎಲ್ಲ ಮಾಡ್ಲಿಕ್ಕೆ ಆಗ್ತದಲ್ಲ, ಟೀಮ್ ಎಲ್ಲ ಇರ್ತದೆ. ಅಷ್ಟು ಗೊತ್ತಾಗಿ ಸಹ ಮತ್ತೆ ಪುನಃ ಆ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗೋದು ನಿಜಕ್ಕೂ ಕೂಡ ಒಬ್ಬ ಕ್ರಿಕೆಟ್ ಅಭಿಮಾನಿಗೆ ನಮ್ಗೆ ಭಾರಿ ಬೇಸರದ ಸಂಗತಿ. ಭಾರತದಲ್ಲಿ ಎಷ್ಟು ಸ್ಪೋರ್ಟ್ ಉಂಟು, ನಾವು ಅದೆಲ್ಲ ಬಿಟ್ಟು ಕ್ರಿಕೆಟನ್ನು ನೋಡ್ತಾ ಇದ್ದೇವೆ. ನಮ್ಮ ಸಮಯವನ್ನು ಇದೆ, ನಮ್ಗೆ ಏನಾರು ಲಾಭ ಉಂಟಾ ಕ್ರಿಕೆಟ್ ನೋಡಿ? ಹಾಗೆ ಎಂತ ಇಲ್ವಲ್ಲ, ನಮ್ಮ ಜೀವನ ಏನು ಉದ್ಧಾರ ಆಗ್ತದೆ? ಇಲ್ಲ, ಒಂದು ಖುಷಿ ಸಿಗ್ತದೆ. ಆ ಖುಷಿಗೋಸ್ಕರ ನಮ್ಮ ಪ್ಲೇಯರ್ಸನ್ನು ಸಪೋರ್ಟ್ ಮಾಡುವಾಗ ಈ ಥರದ ಪ್ರದರ್ಶನ ಬಂದಾಗ ಎಂಥ ಮಾರೆ ಕರ್ಮ ಅಂತ ಅನ್ಸೋದಂತೂ ನಿಜ. ಹಾಗಂತ ಈಗ ರೋಹಿತ್ ಶರ್ಮಾ ಅವ್ರನ್ನ ದೂರುದಿಲ್ಲ ಅಂತೆಲ್ಲ ಹೇಳ್ತಾರೆ. ರೋಹಿತ್ ಶರ್ಮಾ ಅವರು ಅಟ್ಲೀಸ್ಟ್ LBW ಅಥವಾ ಬೋಲ್ಡ್ ಆಗ್ತಾ ಇದ್ದಾರೆ ಮಾರ್ರೆ. ಅದೇನೋ ಒಂದು ಈಗ ಜಸ್ಟ್ ಎಡ್ಜ್ ಮಿಸ್ ಆಗಿ ಆಫ್ ಸ್ಟಂಪಿಗೆ ಬಾಲ್ ತಾಗಿ ಡಮ್ ಅಂತ ಔಟ್ ಆಗ್ತಿದ್ದಾರೆ. ಸುಮ್ಮನೆ ಕೆಣಕ್ಲಿಕ್ಕಂತೂ ಹೋಗ್ತಾ ಇಲ್ಲ. ನಮ್ಮ ಕೊಹ್ಲಿ ಅವ್ರಿಗೆ ಯಾಕೆ ಆ ಒಂದು ನಾನ್ ವಿಕೆಟ್ ಟೇಕಿಂಗ್ ಡೆಲಿವರಿಗೆ ಔಟ್ ಆಗ್ತಾರೆ ಅಂತ. ಸಿರಾಜ್ ಅಣ್ಣ ಕೂಡ ಅಷ್ಟು ಔಟ್ಸೈಡ್ ಆಫ್ ಇದ್ದರೆ ಮುಟ್ಲಿಕ್ಕೆ ಹೋಗೋದಿಲ್ಲ, ಇವ್ರು ಯಾಕೆ ಅದನ್ನು ಮುಟ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ತೂಗುಗತ್ತಿ ಖಂಡಿತವಾಗಿ ಸಹ ಇಬ್ಬರ ಮೇಲೆ ಸಹ ಉಂಟು. ಇನ್ನು ನೆಕ್ಸ್ಟ್ 2 ಟೆಸ್ಟ್ ಮ್ಯಾಚ್ ಸಹ ಹೀಗೇ ಹೀನಾಯವಾಗಿ ಔಟ್ ಆದರೆ ಸರ್ಪ್ರೈಸ್ ಆಗೋದಿಲ್ಲ. ನೆಕ್ಸ್ಟ್ ಸೀರೀಸಲ್ಲಿ ಡ್ರಾಪ್ ಮಾಡಿದರೂ ಸರ್ಪ್ರೈಸ್ ಆಗೋದಿಲ್ಲ. ಈಗ ನೋಡಿ, ಭಾರತದ ಒಂದು ಏನು BCCI ಉಂಟಲ್ಲ, ನಮ್ಮ ಏನು ಸಚಿನ್ ಆಗಿರ್ಬೋದು, ಸಚಿನ್ ಬಿಡಕ್ಕೆ ದ್ರಾವಿಡ್, ಲಕ್ಷ್ಮಣ್ ಅವರಿಗೆಲ್ಲ ಭಯಂಕರ ಸ್ಟ್ರಿಕ್ಟ್ ಮಾರ್ರೆ. ಅವರು 2 ಸೀರೀಸ್ ಫ್ಲಾಪ್ ಆದರು ಅಂತ ಅವ್ರನ್ನ ಡ್ರಾಪ್ ಮಾಡಿ ಅಂದರೆ ರಿಟೈರ್ಡ್ ಆಗೋ ಥರ ಒಂದು ಫೋರ್ಸ್ ಮಾಡಿದರು. ಬಟ್ ರಹಾನೆ ಆಗಿರ್ಬೋದು, ಪೂಜಾರ್ ಆಗಿರ್ಬೋದು, ಅವರನ್ನು ಸಹ ಹಾಗೆ ಡ್ರಾಪ್ ಮಾಡಿದರು. ಬಟ್ ಕೊಹ್ಲಿ ಅವ್ರನ್ನ ಡ್ರಾಪ್ ಮಾಡ್ತಾ ಇಲ್ಲ. ಆ ಒಂದು ಎಕ್ಸ್ಟ್ರಾ ಜವಾಬ್ದಾರಿಯನ್ನಾದರೂ ತೆಗೆದುಕೊಂಡು ಕೊಹ್ಲಿ ಅವರು ಈ ಥರದ ಸಿಲ್ಲಿ ಮಿಸ್ಟೇಕ್ ಮಾಡಿ ಔಟ್ ಆಗಬಾರ್ದು ಅನ್ನೋದು ಒಬ್ಬ ಅಭಿಮಾನಿಯಾಗಿ, ಅಂದರೆ ಕ್ರಿಕೆಟ್ ಅಭಿಮಾನಿಯಾಗಿ ಮತ್ತು ಅವರ ಅಭಿಮಾನಿಯಾಗಿ ನಮಗೊಂದು ಮನಸ್ಸಿಂದ ಇವತ್ತು ಮಾತು ಬರ್ತಾ ಉಂಟು. ನಾ ಮಾತಾಡಬೇಕಂತ ಮಾತಾಡ್ತಾ ಇಲ್ಲ. ಬೇಜಾರಾಯ್ತಪ್ಪ, ಎಷ್ಟು ಸಲ ಅಂತ ಇದನ್ನು ನೋಡೋದು. ಅಯ್ಯೋ ಬೇಜಾರಾಗಿ ಹೋಯ್ತು. ಈಗ ನೋಡಿ, ರೋಹಿತ್ ಶರ್ಮಾ ಅವ್ರು ಸಹ ರನ್ಔಟ್ ಆಗ್ತಾಯಿದ್ರು ಲಾಸ್ಟ್ ಒಂದು 2-3 ಓವರ್. ಮತ್ತೆ ಪುನಃ ಆಟ ಪ್ರಾರಂಭ ಆದಾಗ ಹೆಡ್ ಅವರ ಬೌಲಿಂಗಲ್ಲಿ ನಥೈನ್ ಲಯನ್ ಅವರ ಬೌಲಿಂಗಲ್ಲಿ ರಾಹುಲ್ ಅವರು ಫ್ಲಿಕ್ ಮಾಡಿದರು. ಅಲ್ಲಿ ರನ್ ಇರಲಿಲ್ಲ, ಓಡಿದ್ರು. ಪುಣ್ಯ ಪ್ಯಾಟ್ ಕಮಿನ್ಸ್ ಅವರು ಡೈವ್ ಹಾಕಿದ ಬಾಲ್ ಕರೆಕ್ಟಾಗಿ ಕೈಗೆ ಸಿಗಲಿಲ್ಲ. ಅದು ಕೈಗೆ ಸಿಕ್ಕಿ ಕೀಪರ್ಗೆ ಥ್ರೋ ಮಾಡಿದರೆ ರೋಹಿತ್ ಶರ್ಮಾ ಅವರು ಡಕ್ಔಟ್ ರನ್ಔಟ್ ಆಗ್ತಾಯಿದ್ರು. ಆ ರನ್ಔಟ್ ಒಂದು ಮಿಸ್ ಆಯಿತು. ಹೋಪ್ಫುಲಿ
ಈಗ ನಾಳೆ ಏನು ಆಟ ಪ್ರಾರಂಭ ಆದರೆ ರೋಹಿತ್ ಶರ್ಮಾ ಅವ್ರ ಒಂದು ದೊಡ್ಡ ಇನ್ನಿಂಗ್ಸ್ ಬರಲಿ, ಆ್ಯಂಡ್ ರಾಹುಲ್ ಅವ್ರು ಭಾರಿ ಚೆನ್ನ ಮಾಡಿ ಆಡ್ತಾ ಇದ್ದಾರೆ. ಅವರೊಬ್ಬರೇ ಅಪ್ಪ ನನಗೆ ಇಂಪ್ರೆಸ್ ಆಗಿದ್ದು ಈ ಸೀರೀಸಲ್ಲಿ. ಅಟ್ಲೀಸ್ಟ್ ಹೀಸ್ ಟ್ರೈಯಿಂಗ್ ಹಿಸ್ ಲೆವೆಲ್ ಬೆಸ್ಟ್. ಆ ಒಂದು ನ್ಯೂ ಬಾಲನ್ನು ಓಲ್ಡ್ ಬಾಲ್ ಆಗಿ ಅದು ಸಾಫ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಇನ್ಯಾರು ಕೂಡ ಟ್ರೈ ಕೂಡ ಮಾಡ್ತಾ ಇಲ್ವಲ್ಲ. ಬ್ರೋ ಫಸ್ಟ್ ಟೆಸ್ಟ್ ವಿನ್ ಆಗಿಲ್ವ, ಯಾಕೆ ಹೀಗೆ ಮಾತಾಡೋದು? ಫಸ್ಟ್ ಟೆಸ್ಟ್ ಅದು ಒನ್ ಮ್ಯಾನ್ ಶೋ. ಬುಮ್ರಾ ಅವರು ಆ ಒಂದು ಚಮತ್ಕಾರ ಮಾಡಿ ಕೊನೆಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಕೂಡ ಈಸಿ ಆಯಿತು. ಜೈಸ್ವಾಲ್ ಮತ್ತು ಕೊಹ್ಲಿ ಅವರೆಲ್ಲ 100 ಹೊಡೆದು ಸೂಪರಾಗಿ ಆಡಿದರು. ಇಲ್ಲೇ ಇದ್ರೆ ಫಸ್ಟ್ ಟೆಸ್ಟ್ ಮ್ಯಾಚ್ ಕೂಡ ಭಾರತ ಸೋಲ್ತಾ ಇತ್ತು. ಅದು ಆ ಥರ ಬುಮ್ರಾ ಅವ್ರ ನೆಕ್ಸ್ಟ್ ಲೆವೆಲ್ ಬಾಲ್ ಹಾಕಿದ್ದಕ್ಕೆ ಭಾರತ ವಿನ್ ಆಯಿತು. ಬಟ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಭಾರಿ ಕೆಟ್ಟದಾಗಿ ಆಡಿದರು. ಥರ್ಡ್ ಟೆಸ್ಟ್ ಮ್ಯಾಚ್ ಏನಪ್ಪ ಇದು, ತುಂಬ ಬೇಸರ ಆಯ್ತಪ್ಪ. 17 ಓವರಲ್ಲೇ ಹೀಗೆ ಆಡ್ತಾ ಇದ್ದಾರೆ ಅಂತಂದರೆ. ಆ್ಯಂಡ್ ನೋಡಿ ಅಲ್ಲಿ ಲಯನ್ ಮತ್ತು ಹೆಡ್ ಪಾರ್ಟ್ ಟೈಮ್ ಬೌಲರ್ ಮಾರ್ರೆ, ಹೆಡ್ ಕೂಡ ಬಾಲನ್ನು ತಿರುಗಿಸ್ತಾ ಇದ್ದಾರೆ. ನ್ಯೂ ಬಾಲ್ 17 ಓವರ್ಸ್ ಆಗಿರೋದಷ್ಟೇ, ಹೊಸ ಬಾಲಲ್ಲಿ ಅಷ್ಟು ತಿರುಗಿಸ್ತಾ ಇದ್ದಾರೆ. ನಮ್ಮ ರವೀಂದ್ರ ಜಡೇಜಾ ಅವರು ಬಾಲನ್ನು ಫ್ಲೈಟ್ ಕೂಡ ಮಾಡ್ತಾ ಇಲ್ಲ. ಝುಬ್ 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 ಅಂತ ಬಾಲ್ ಹಾಕ್ತಾ ಇದ್ರೆ ಸ್ಪಿನ್ ಎಲ್ಲಿ ಆಗ್ತದೆ? ಅಟ್ಲೀಸ್ಟ್ ಒಂದು ಫ್ಲೈಟ್ ಏನೋ ಮಾಡೋದು, ಏನೋ ಒಂದು ಮಾಡಿದಿದ್ರೆ ಏನೋ ಒಂದು ಹೊಸತನ ಇರ್ತಾ ಇತ್ತು. ರವೀಂದ್ರ ಜಡೇಜಾ ಅವ್ರು ಸಹ ಅವರು ಮೊದಲಿಂದ ಸಹ ಹಾಗೆ ಅಲ್ಲ, ಬರ್ತಾರೆ ಓಕೆ ಆ ಲೈನ್ ಆ್ಯಂಡ್ ಲೆಂತ್ ಪರ್ಫೆಕ್ಟ್ ಇರುತ್ತೆ, ಬಟ್ ಸ್ಪಿನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ಓವರಾಲ್ ಈ ಟೆಸ್ಟ್ ಮ್ಯಾಚ್ ಪರ್ಸ್ನಲಿ ಇಷ್ಟವೇ ಆಗಲಿಲ್ಲ. ಭಾರತ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಾರ್ರೆ, ಒಂಚೂರು ಅದು ಫೈಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನೋ ಫೈಟ್, ನಥಿಂಗ್. ತುಂಬ ಬೇಜಾರಾಯ್ತು ನನಗೆ. ನಿಮ್ಗೆ ಅಂತ ಅನಿಸಿತ್ತು? ಆನೆಸ್ಟ್ ಒಪಿನಿಯನ್ ತಿಳಿಸಿ. ಪ್ಲೇಯರ್ಸಿಗೆ ನಾವು ಎಲ್ಲಿಸಿಗೆ ಅಬ್ಯೂಸ್ ಮಾಡಲಿಲ್ಲ ಪ್ಲೇಯರ್ಸಿಗೆ. ಆ ಥರ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಬ್ಯೂಸ್ ಮಾಡಬೇಡಿ. ಆ್ಯಸ್ ಅ ಫ್ಯಾನ್ ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಕ್ರಿಟಿಸೈಸ್. ಯಾಕಂತಂದರೆ ನಾವೆಲ್ಲ ಕೆಲಸ ಎಲ್ಲ ಬಿಟ್ಕೊಂಡು ಮ್ಯಾಚ್ ನೋಡ್ತಾ ಇಲ್ವಾ? ಮ್ಯಾಚ್ ನೋಡ್ತಾ ಇರುವಾಗ ಓಕೆ, ನಮ್ಮ ಅಭಿಪ್ರಾಯ ಮಂಡನೆ ಮಾಡಲಿಕ್ಕಾದರೂ ನಮಗೊಂದು ಸ್ವಾತಂತ್ರ್ಯ ಉಂಟು. ಆ ಸ್ವಾತಂತ್ರ್ಯವನ್ನು ಕರೆಕ್ಟಾಗಿ ಬೆಳೆಸ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾಗ್ತಾ ಇದೆ, ವಾಟ್ ಈಸ್ ರಾಂಗ್. ನಾಟ್ ಓನ್ಲಿ ವಿತ್ ಕೊಹ್ಲಿ, ಬಟ್ ಏನು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನು ಲಾಸ್ಟ್ 4 ವರ್ಷದಿಂದ ಎಂತ ಇದೆ ಎಡವಟ್ಟು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.